2 ಲಕ್ಷ. ಸರಿ ಅಣ್ಣ, ನೀವ್ ಹೇಳಿದ್ರೆ 2 ಲಕ್ಷನೇ. ಇಲ್ಲಿ ಕೇಳು, 2 ಲಕ್ಷ ನನ್ ಕೊಡು, ನಾವೀ ಸರಿ ಗೆಲ್ತೀವಿ, ಕೊಡು. ಧಾರಾಭಾಯ್ 10-20 ಸಾವಿರ ಕೇಳಿದಿದ್ರೆ ಪರವಾಗಿರ್ಲಿಲ್ಲ, ಆದ್ರೆ 2 ಲಕ್ಷ ಹೇಗ್ ವಾಪಸ್ ಕೊಡ್ತೀರಾ? ನನ್ ಮಗ್ನೆ, ನನ್ ಮನೆ 7 ಲಕ್ಷದ್ದು, ನಾನು ಅದನ್ನ ಮಾರಾದ್ರೂ ನಿನ್ ಸಾಲ ತೀರಿಸ್ತೀನಿ, ನನಗೆ ಕೊಡು. ದಾರಾ, ನಿಜವಾಗ್ಲೂ ನೀನ್ ಎಮೋಷನಲ್ ಫೂಲ್. ನಿಮ್ಮಂತ ಜನಗಳೇ ಈ ಗ್ಯಾಮ್ಲಿಂಗ್ನ ದೊಡ್ಡದಾಗಿ ಬೆಳೆಸಿರೋದು. ಸರಿ ಕೊಡ್ತೀನಿ, ಆದ್ರೆ 1-2 ಡಬಲ್ ಆಗುತ್ತೆ, ಸರಿನಾ? ಏನ್ ಹೇಳ್ತಾ ಇದೀಯಾ? ನನ್ಗೆ ಅರ್ಥ ಆಗ್ತಿಲ್ಲ. ಅಯ್ಯೋ, ಅಂದ್ರೆ ನೋಡು, ನಿನಗಿವಾಗ 10 ರೂಪಾಯಿ ಬೇಕು ಅನ್ಕೋ, ಆದ್ರೆ ನಾನ್ ನಿನಗ್ ಕೊಡ್ತೀನಿ 9 ರೂಪಾಯಿ. ಆದ್ರೆ ನೀನ್ ನನಗ್ ವಾಪಸ್ ಕೊಡ್ಬೇಕಾಗುತ್ತೆ 13, ಅದು ಕೂಡ 1 ವಾರದೊಳಗೆ. 1 ವಾರದಲ್ಲಿ ಕೊಡ್ಲಿಲ್ಲ ಅಂದ್ರೆ ಬಡ್ಡಿ ಡಬಲ್ ಆಗುತ್ತೆ. ನಿನಗ್ ಒಪ್ಗೆನಾ ಹೇಳು? ಅಲ್ಲ ಕಣೋ, ಈ ಬಾರ್ನ ಕ್ಲೋಸ್ ಮಾಡಿ ಹೊರಗಡೆ ಹೋಗಿ ಯಾರ್ದಾದ್ರೂ ತಲೆ ಕಟ್ ಮಾಡ್ಬಿಡು, ಆಗ ಸರಿ ಹೋಗುತ್ತೆ. ಇಲ್ಲಿ ನಮ್ಮ ಅಪ್ಪ ಇದ್ರು ಕೂಡ ನಾನು ಅವ್ರ ಜೊತೆನೂ ಹೀಗೆ ವ್ಯವಹಾರ ಮಾಡ್ತಿದ್ದೆ. ವ್ಯವಹಾರ ಬದಲಾಗಬಾರ್ದು. ಈಗೇನ್ ನಿಂಗ್ ಬೇಕಾ ಬೇಡವಾ? ಸರಿ ಕೊಡು ನನ್ಗೆ. ಇಲ್ಲಿ ತಗೊಳ್ಳಿ ಅಣ್ಣ, ಪೂರ್ತಿ 2 ಲಕ್ಷ. ಮೊದಲು ನಾವು ಆಟ ಸೋತಿದೀವಿ, ಅದು ಸಮಸ್ಯೆ ಇಲ್ಲ, ಆದ್ರೆ ಸೋತು ಗೆಲ್ತಾನಲ್ಲ ಅವನೇ ನಿಜವಾದ ದಾರಾ. ಸರಿ ಕೂತ್ಕೋ, ಆಟ ಶುರು ಮಾಡು. ನಡು, ಈ ಅಣ್ಣ ತಮ್ಮನ್ ಸೆಂಟಿಮೆಂಟ್ನ ಆಮೇಲೆ ಇಟ್ಕೊಳ್ಳಿ. ಈಗ ಶುರು ಮಾಡ್ಕೊ. ನಾನ್ ಪೂರ್ತಿ ದುಡ್ಡನ್ನ ಪೆಟ್ಟಿಗಿಡ್ತಾ ಇದ್ದೀನಿ. ಇವನು ತುಂಬಾ ದಡ್ಡನ ಅಥವಾ ಆಟಗಾರನ ಅಂತ ನನಗೆ ಗೊತ್ತೇ ಆಗ್ತಿಲ್ಲ. ಪೂರ್ತಿ ಅಣ್ಣ ಒಂದೇ ಸಾರಿ. ಅಣ್ಣ ನೀವು ಶೋರಾ? ನನ್ ಮಾತಿನ ಅರ್ಥ ಏನಂದ್ರೆ ಸ್ವಲ್ಪನೇ ಆಡ್ಬೋದು ಅಂತ ಅಷ್ಟೇ. 50,000 ಅಥವಾ 1 ಲಕ್ಷ? ಸರಿ ಅಣ್ಣ, ನಿಮ್ಗೇನ್ ಅನ್ಸುತ್ತೆ ಅದ್ ಮಾಡಿ. ಆಟದ ರೂಲ್ಸ್ ಗೊತ್ತಲ್ವಾ? ನಾನೇನಾದ್ರೂ ಗೆದ್ರೆ ನೀನ್ ನನಗೆ ಡಬಲ್ ಅಮೌಂಟ್ ಕೊಡ್ಬೇಕಾಗುತ್ತೆ. ಗೊತ್ತು. ಅಂದ್ರೆ 4 ಲಕ್ಷ. ನಿನ್ನ ಹತ್ರ ಇದೆಯಾ? ಕೇಳಿಸ್ಕೊಳ್ಳಿಲ್ವಾ? ನನ್ ಗೆಳೆಯ ಅವನ್ ಮನೇನೆ ಅಡಕಿಟ್ಟಿದ್ದಾನೆ. ದಾರಾ, ಸತ್ಯ ಹೇಳು, ಇವ್ನ್ ನಿನ್ ಗೆಳೆಯನ ಶತ್ರುನ? ನಿನ್ನ ರೋಡಕ್ ತರಕ್ ತಯಾರಿ ಮಾಡ್ತಾನೆ. ದಾರಾ, ಭಯ ಆಗ್ತಿದ್ಯಾ? ಇಲ್ಲ ಅಣ್ಣ, ಯಾವನ್ ಭಯ ಪಡ್ತಾನೆ ಅವ್ನ್ ಸತ್ತು ಹೋಗ್ತಾನೆ. ಮತ್ತೆ ಯಾಕೋ ನಡ್ತಾ ಇದೆಯಾ ನೀನು? ನೀನ್ ನೋಡ್ಕೋ, ಇವಾಗ ಗೇಮ್ ಶುರು ಮಾಡು. ಸರಿ, ಹಾಗಾದ್ರೆ ಶುರು ಮಾಡೋಣ. ಬೇಸ್ ನಂಬರ್ 6. 6ಗಿಂತ ಹೆಚ್ಚಾಗಿ ಯಾರಿಗೆ ಬರುತ್ತೋ ಅವನೇ ಗೆದ್ದ ಹಾಗೆ. ಇವನ್ಗೆ ಮೊದಲನೇ ಕಾರ್ಡಲ್ಲಿ 6 ಸಿಕ್ಬಿಡ್ತು. ಅಯ್ಯೋ ದೇವ್ರೆ, ಈ ಸರಿ ನಾವು ಸೋಲ್ತೀವ ಹೇಗೆ? 7 ಬಂತು. ಇವಾಗ ಡೇವಿಡ್ ಅನ್ನ ಸೋಲ್ಸೋದು ಅಸಾಧ್ಯ. ಈಗ ಗೇಮ್ ಓವರ್. ಒಂದ್ ನಿಮಿಷ, ಗೇಮ್ ಹೆಂಗ್ ಮುಗ್ದೋಗುತ್ತೆ? ಈಗ ನಮ್ ನಂಬರ್ ತೋರ್ಸೋದ್ ಬಾಕಿ ಇದೆ, ಮತ್ತೆ 7 ನಂಬರ್ ಇದೆಯಲ್ಲ, ಅದೇನ್ ದೊಡ್ಡ ವಿಷಯ ಏನಲ್ಲ. ನೆನ್ಪಿಟ್ಕೊ ಡೇವಿಡ್, ಈ ಆಟದಲ್ಲಿ ಯಾವಾಗ ಬೇಕಾದ್ರೂ ಏನ್ ನಡೆದ್ರು ನಡಿಬಹುದು. ಇಲ್ಲ ಆದಂಗೆ. ಚೀಟರ್ನ ಸೋಲಿಸ್ಬೇಕು ಅಂದ್ರೆ ಸ್ವಲ್ಪನಾದ್ರೂ ಚೀಟಿಂಗ್ ಮಾಡ್ಲೇಬೇಕು. ಅಣ್ಣ, ಈಗ ಮಜಾ ಬಂತು. ಇದು ಹೇಗ್ ಸಾಧ್ಯ? ಏನೋ ಮೋಸ ಮಾಡ್ತಾ ಇದ್ದಾನ. ನೋಡ್ದ ಡೇವಿಡ್, ನಿನ್ ಕತೆ ಮುಗೀತು ಅಷ್ಟೇ ನಿಂದು. ಹೇಳಿದ್ನಲ್ಲ, ಈ ಆಟದಲ್ಲಿ ಯಾವಾಗ ಏನ್ ಬೇಕಾದ್ರೂ ಆಗ್ಬಹುದು. ನನ್ ಮುಖ ನೋಡ್ತಾ ನಿಂತ ಕತೆ ಎಲ್ಲ ದುಡ್ಡು ಕೊಡ್ತೀಯ? ಕೊಡ ದುಡ್ಡು, ಬೇಗ ಕೊಡಲೇ. ಸರಿ, ಇನ್ನೊಂದು ಆಟ ಆಡೋಣ. ಇವನ್ಗೇನಾದ್ರೂ ಹುಚ್ಚಿಡ್ತಿದ್ಯಾ? ಒಂದ್ಸರಿ ಗೆದ್ಮೇಲೆ ಮತ್ತೆ ಆಡ್ತಿದ್ದೇನಲ್ಲ. ಕಿವಿ ಕೇಳಿಸ್ತಲ್ವಾ ನಿನ್ಗೆ? ಕೇಳಿಸ್ತಿಲ್ವಾ ನಮ್ಮಣ್ಣ ಏನಂದ ಅಂತ? ಅವನ್ DNA ನಲ್ಲೇ ರಿಸ್ಕ್ ಇದೆ ಅಂತ ಹೇಳಿಲ್ವಾ? ರೂಲ್ಸ್ ಗೊತ್ತಿದ್ಯಲ್ಲ. ನಾನ್ ಗೆದ್ರೆ ನೀನ್ ನನಗ್ ಪೂರ್ತಿ 8 ಲಕ್ಷ ಕೊಡ್ಬೇಕಾಗತ್ತೆ. ಸರಿ, ಕೊಡ್ತೀನಿ. 8 ಲಕ್ಷ ಎಲ್ಲಿಂದ ಕೊಡ್ತೀಯ ಡೇವಿಡ್? ಅಯ್ಯೋ, ನೀನ್ ಖಾಲಿ ಆಗಿದ್ಯಾ. ತಾಕತ್ತಿದ್ರೆ ಈ ಆಟದಲ್ಲಿ ನನ್ನ ಸೋಲ್ಸು ನೋಡೋಣ. ಗೊತ್ತಾಯ್ತಾ? ಗೇಮ್ ರೂಲ್ಸ್ ಪ್ರಕಾರ ಎಲ್ಲಿ ತನಕ ನಿನ್ ದುಡ್ಡು ಟೇಬಲ್ ಮೇಲೆ ಬರಲ್ವೋ ಅಲ್ಲಿವರೆಗೂ ಗೇಮ್ ಶುರು ಆಗಲ್ಲ. ಬೇಗ ಬೇಗ ಹೇಳು ಡೇವಿಡ್, ಏನ್ ಮಾಡ್ತೀಯಾ? ಇಲ್ಲ ಅಂದ್ರೆ ಈ ದುಡ್ಡು ತಗೊಂಡು ನಾನು ಇಲ್ಲಿಂದ ಹೊಡ್ತೀನಿ. ಗೇಮ್ ಮಧ್ಯದಲ್ಲೇ ಹೋಗೋ ಹಾಗಿಲ್ಲ. ಸರಿ, ಹಾಗಾದ್ರೆ ಗೇಮಿನ್ ರೂಲ್ಸ್ ಪ್ರಕಾರ ನಿನ್ ಟೇಬಲ್ ಮೇಲೆ ದುಡ್ಡಿಡು. ಸುಮ್ನೆ ಹಿಂಗ್ ನಿಂತ್ಕೊಂಡು ನೋಡ್ತಾ ನಿಂತ್ಕೊಂಬೇಡ. ಬಾರೋ ಇಲ್ಲಿ. 8 ಲಕ್ಷ ಕೊಡು. 8 ಲಕ್ಷ ಕೊಡೋದ್ರಲ್ಲಿ ಪ್ರಾಬ್ಲಮೇ ಇಲ್ಲ ನಂಗೆ ಡೇವಿಡ್ ಅಣ್ಣ. ಆದ್ರೆ ನಿಮಗಿವತ್ತು ತುಂಬಾ ಬ್ಯಾಡ್ ಲಕ್ ಇದೆ, ಅದಕ್ಕೆ ಸಾಲ ಕ್ಯಾನ್ಸಲ್. ದಾರಾ, ದುಡ್ಡೆಲ್ಲ ತಗೋ.
ಹೋಗೋ ಸಮಯ ಬಂತು. ಏ ದಾರ ಇರು ಇರು, ನಾನು ಆಡ್ತೀನಿ. ನೀ ನನಗೆ ಲೋನ್ ಕೊಡು ಪ್ಲೀಸ್. ನಿಂಗೆ ಗೊತ್ತು ತಾನೇ ನನಗೆ ಎಷ್ಟು ನಿಯತ್ತಿದೆ ಅಂತ, ನಂಬು ನನ್ನನ್ನ. ಹಾ, ಈ ವಿಚಾರ ಕರೆಕ್ಟಾಗಿ ಹೇಳ್ದೆ ನೀನ್ ನಂಬಿಕಸ್ತ ವ್ಯಕ್ತಿ ಅಂತ. ನಾನ್ ನಿನ್ಗೆ ಲೋನ್ ಕೊಡ್ತೀನಿ. ಹಾ ಏ ಡೇವಿಡ್, ನನಗೇನಾದ್ರೂ ಹುಚ್ಚನಾಯಿ ಕಡ್ದಿದ್ಯಾ ನಿನಗೆ ಲೋನ್ ಕೊಡೋದಕ್ಕೆ? ವಾಗ ಇಲ್ಲಿಂದ. ಏಯ್ ಇರೋ, ಹೊರಗೆ ನಿಲ್ಸಿರೋ ನನ್ನ ಕಾರಿನ ಬೆಲೆ 10 ಲಕ್ಷ ರೂಪಾಯಿ. ಕೂತ್ಕೋ, ಶುರು ಮಾಡು. ನಂಗನ್ಸುತ್ತೆ ಡೇವಿಡಿಗೆ ಇವತ್ತೆಲ್ಲ ಕೆಟ್ಟಿದೆ. ಆಟದ ನಿಜವಾದ ಮಜಾ ಈಗ ಬರತ್ ನೋಡು. ಸರಿ, ಶುರು ಮಾಡೋ. ಈ ಸಲ ನಾನು ಇದನ್ನ ಹೇಗ್ ಸೆಟ್ ಮಾಡ್ತೀನಿ ಅಂದ್ರೆ, ನಾನು ಇದ್ರಲ್ಲಿ ಗೆಲ್ಲೇಬೇಕು. ಈ ರೀತಿಯ ಕಥೆಗಳನ್ನು ಕೇಳಲು ಈಗಲೇ ಪಾಕೆಟ್ ಎಫ್ಎಂ ಆಪ್ ಡೌನ್ಲೋಡ್ ಮಾಡಿ. ಆಪ್ ಡೌನ್ಲೋಡ್ ಮಾಡಲು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಲಾಗಿದೆ.